ಗಂಡಸರು ಹೆಂಡತಿ ಭುಜದ ಮೇಲೆ ಕೈ ಇಟ್ಟು ಫೋಟೋ ತೆಗೆಸ್ಕೋತಾರೆ. ಯಾಕೆ ಯಾಕೆ ನೀನೇ ಹೇಳಪ್ಪ. ಯಾಕೆ ಅಂದ್ರೆ ಅವರು ಜಗತ್ತಿಗೆ ಹೇಳ್ಬೇಕು, ನೋಡಿ ನಾನು ಹುಲಿ ಮ್ಯಾಲೆ ಹೆಂಗ್ ಕೈ ಇಟ್ಟಿದ್ದೀನಿ ಅಂತ. ಏ ಮಂಗೇಶ, ನಿಮ್ ಟೀಚರ್ ಬರ್ತಿದ್ದಾರೆ, ಸುಳ್ಳು ಹೇಳಿ ರಜೆ ಹಾಕಿದ್ಯಾ? ಬಚ್ಚಿಟ್ಕೋ. ಏ ಅಜ್ಜಿ, ನೀನ್ ಮೊದ್ಲು ಬಚ್ಚಿಟ್ಕೋ. ಯಾಕೋ? ನಮ್ಮ ಅಜ್ಜಿ ಸತ್ತಿದ್ದಾಳೆ ಅಂತ ಹೇಳಿ ನಾನು ರಜಾ ಹಾಕಿದ್ದೀನಿ, ಅದಕ್ಕೆ. ಯೋಯ್ ಮಂಗೇಶ, ನಮ್ಮನೆದು ಗೃಹ ಪ್ರವೇಶ ಆಯ್ತು ಮೊನ್ನೆ, ನಿನ್ನನ್ನು ಕರೆದಿದ್ದೆ, ಯಾಕೋ ಬರ್ಲಿಲ್ಲ? ಹ್ಞೂ ಕಣೋ, ಬರ್ಬೇಕು ಅಂತ ಇದ್ದೆ. ಮತ್ತೆ ಏನಾಯ್ತು? ಹ್ಞೂ ಬರ್ಬೇಕು ಅಂತ ಐತೆ, ಆದ್ರೆ ಯಾವ ಕಲ್ಯಾಣ ಮಂಟಪದಲ್ಲಿ ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಬರ್ಲಿಲ್ಲ. ಏನ್ ಬೇಕಿತ್ತು ಸಾರ್ ತಿನ್ನಕ್ಕೆ? ಬಿಸಿ ಬಿಸಿ ಏನಿದೆ? ಚಪಾತಿ ಇದೆ ಸಾರ್. ಚಪಾತಿಗಿಂತ ಬಿಸಿ ಏನಿದೆ? ಪೂರಿ ಇದೆ ಸಾರ್. ಅದಕ್ಕಿಂತ ಬಿಸಿ ಏನಿದೆ? ಕುದಿಯೋ ನೀರಿದೆ. ಅದಕ್ಕಿಂತ ಬಿಸಿ ಏನಿದೆ? ಬೆಂಕಿ ಕೆಂಡ ಇದೆ. ತಗೊಂಡ್ ಬಾ, ನಾನು ಸಿಗರೇಟ್ ಹಚ್ಕೋಬೇಕು. ನೀನು 92% ಚಲ್ವೆ, 95% ಸೈಲೆಂಟು. 95% ಅಟ್ರಾಕ್ಟಿವ್, 98% ಕ್ಯೂಟು, 98% ರಸಗುಲ್ಲ. ನಾನು ಹೇಳಿದ್ದು 100% ಸುಳ್ಳು. ಅಮ್ಮ ಅಮ್ಮ, ಹುಡುಗಿರು ಯಾಕೆ ದೇವಸ್ಥಾನಕ್ಕೆ ಹೋಗ್ತಾರೆ? ಯಾಕೆ ಅಂದ್ರೆ ಒಳ್ಳೆ ಗಂಡನ್ ಕೊಡು, ಚೆನ್ನಾಗಿರ್ಲಿ ಅಂತ ಹೋಗ್ತಾರೆ. ಹೌದಾ ಅಮ್ಮ? ಆದ್ರೆ ಮದ್ವೆ ಆದ ಆಂಟಿದಿರು ಯಾಕೆ ದೇವಸ್ಥಾನಕ್ಕೆ ಹೋಗ್ತಾರೆ? ಅದೇ ಕಣೆ, ದೇವ್ರನ್ನ ಕೇಳಕ್ಕೆ. ನಾನ್ ಕೇಳಿದ್ದೇನು, ನೀನ್ ಕೊಟ್ಟಿದ್ದೇನು ಅಂತ.